ಧರ್ಮಸ್ಥಳ ಸಂಘದ ದ್ರೋಹ ಇದು ಮನೆಹಾಳು ಕೆಲಸ ಅಂತ ಹೇಳಿದೆ. ಯಾಕೆ ಅಂತಂದರೆ ಸಂಬಂಧಿಕರ ಮೇಲೆ ಸಂಬಂಧಿಕರನ್ನ ಚೂ ಬಿಟ್ಟು ಹಾಳು ಮಾಡೋಂಥದ್ದು ಮನೆಹಾಳು ಸಂಘ ಅಂತ ಹೇಳಿದೆ. ಊರನ್ನೇ ಹಾಳು ಮಾಡೋವಂಥ ಸಂಘ ಅಂತಲೂ ಹೇಳಿದೆ. ಯಾಕೆಂದರೆ ಇಡೀ ಊರವರು ಕೂಡ ಚೂ ಬಿಟ್ಟು ಅಲ್ಲಿರೋಂಥ ಅಲ್ಲೇ ಪಾಪ ಹುಟ್ಟಿ ಬೆಳೆದು ಎಲ್ಲ ದೊಡ್ಡವರೆಲ್ಲ ಆಗಿರ್ತಾರೆ, ಮದುವೆ ಮಕ್ಕಳೆಲ್ಲ ಆಗಿರ್ತಾರೆ, ಅಂಥವ್ರನ್ನೇ ಚೂ ಬಿಟ್ಟು ಇಡೀ ಊರನ್ನೇ ಹಾಳು ಮಾಡೋಂಥ ಸಂಘ ಅಂತ ಹೇಳಿದೆ. ಸುಲಿಗೆ ಕೋರೋ ಸಂಘ ಅಂತಲೂ ಹೇಳಿದೆ. ಕೊಟ್ಟಿರೋ ದುಡ್ಡಿಗೆ ಯಾವುದು ಲೆಕ್ಕನೂ ಇಲ್ಲ, ಪುಕ್ಕನೂ ಇಲ್ಲ, ಏನೇನೂ ಕೂಡ ಇಲ್ಲ. ಅದಕ್ಕೆ ಸುಲಿಗೆ ಕೋರೋ ಸಂಘ ಅಂತ ಹೇಳಿದೆ. ಸುಳ್ಳು ಕೋರೋ ಸಂಘ ಅಂತಲೂ ಕೂಡ ಹೇಳಿದೆ. ಒಂದು ದುಡ್ಡು ಕಟ್ಟಿದ್ರೆ ಅದಕ್ಕೆ ಲೆಕ್ಕ ಕೊಡದೆ ಇನ್ನಿಲ್ದಿರೋದೆಲ್ಲ ಸುಳ್ಳುಗಳನ್ನ ಹೇಳಿಸಿ ಕೊನೆ ಸ್ಟೇಷನ್ಗೆ ಹೋದಾಗಲೂ ಕೂಡ ಅಲ್ಲೂ ಒಂದಷ್ಟು ಜನ ರೌಡಿಗಳನ್ನ, ಅಂದರೆ ಯಾರು ಸಂಘದಲ್ಲಿ ಇರ್ತಲ್ಲ ಅಂಥ ರೌಡಿಗಳನ್ನ ಕರ್ಕೊಂಡು ಬಂದು ಅವನ್ನ ಬೆದರಿಸುವಂಥ ಕೆಲಸನೂ ಕೂಡ ಅಲ್ಲ ಆಗುತ್ತೆ ಅಂತ. ಇನ್ಮೇಲೆ ಅದೆಲ್ಲ ಆಗಲ್ಲ. ಆರಂಭ ಆಗಿದೆ, ಆರಂಭ ಆಗ್ತಾ ಇದೆ, ನೋಡುವ. ನಾನು ಮೊದಲಿನ ಎಪಿಸೋಡಲ್ಲಿ ಕೂಡ ಹೇಳಿದೆ, ಹೆಣ್ಣು ಮಕ್ಕಳಿಗೆ ಮಾನಸಿಕವಾಗಿ ಅತ್ಯಾಚಾರ ಮಾಡ್ತಿರುವಂಥ ಸಂಘದಲ್ಲಿ ಅನೇಕ ಜನರಿದೆ ಈ ಧರ್ಮಸ್ಥಳ ಸಂಘದಲ್ಲಿ. ಅದು ಯಾರಾದರೂ ಪ್ರಶ್ನೆ ಮಾಡಿದ್ರೆ ನಾನು ಉತ್ತರ ಕೊಡ್ಬೋದು. ನಾವು ನಿಮ್ದು ಚಾನಲ್ ನೋಡ್ತಾ ಇರ್ತೀವಿ ಸರ್. ಹೇಳಿಮ್ಮ. ತುಂಬಾ ಚೆನ್ನಾಗಿ ಇದಾಗಿದೆ ಸರ್. ಹೌದಾ? ಆಕ್ಚುಲಿ ಹೇಳ್ಬೇಕಂದ್ರೆ ನಿಜವಾಗ್ಲೂ ಯಾರೇ ಏನೇ ಹೆದರಿಕೆ ಇದು ಮಾಡಿದ್ರು ನೀವಂತೂ ಧೈರ್ಯ ಗೆಡಬೇಡಿ ಸರ್. ಯಾಕೆಂದ್ರೆ ಅದ್ರಲ್ಲಿ ಆಗ್ತಾ ಇರೋದು ಮೋಸ ಎಲ್ರಿಗೂ ಗೊತ್ತಿದೆ. ಹೌದಾ? ಹಾ, ನಮಗೂ ಕೂಡ ಗೊತ್ತಿದೆ. ಯಾಕೆಂದ್ರೆ ನಾವು ಕೂಡ ಅದರಲ್ಲಿ ವರ್ಕ್ ಮಾಡಿ ಬಿಟ್ಟಿರೋರೆ. ನಾವು ಕೂಡ ಸೇವಾ ಪ್ರತಿನಿಧಿಯಾಗಿ ಒಂದು 5 years ಮಾಡಿದೀವಿ. ನೀವು ಸೇವಾ ಪ್ರತಿನಿಧಿ ಕೆಲಸ ಮಾಡಿದ್ದೀರಾ? ಹಾ ಸರ್, ನಾವು ಕೂಡ ಸೇವಾ ಪ್ರತಿನಿಧಿ ಆಗಿ ನಾವು ಕೂಡ ಸ್ವಲ್ಪ ಹಿಂಗೆ ಸ್ಟ್ರಾಂಗ್ ಇರೋದಕ್ಕೆ ಟಾರ್ಗೆಟ್ ಮಾಡಿ ನಮ್ಮನ್ನು ತೆಗ್ದಿದ್ದಾರೆ ಕೆಲಸದಿಂದ. ಈಗ ಒಂದು 2 years ಆಯ್ತು ನಾವು ಜಾಬ್ ರಿಸೈನ್ ಮಾಡಿ ಹೊರಗೆ ಬಂದು. ಈಗ ನೆಮ್ಮದಿ ಆಗಿದ್ದೀರಾ? ಅದರಿಂದಾನೇ. ಹಾ ಸರ್, ಈಗ ನೆಮ್ಮದಿ ಆಗಿದ್ದೀರಾ? ಸರ್ ನಾವ್ ಈಗ ನೆಮ್ಮದಿ. ಅವಾಗ ನಮಗೆ BP ಶುಗರ್ ಆಲ್ರೆಡಿ ಬರೋ ರೇಂಜಿಗೆ ಹೋಗ್ಬಿಟ್ಟಿದೀವಿ ನಾವು. ಯಾಕೆಂದ್ರೆ ಬೆಳಗ್ಗೆ 6 ಗಂಟೆಗೆ ಮನೆ ಬಿಡ್ಬೇಕು, ಸಂಜೆ 9 ಗಂಟೆ ಆದ್ರೂ ಕೂಡ ನಾವು ಮನೆಗೆ ಬರಂಗಿಲ್ಲ. ಆ ರೇಂಜ್ ಅಲ್ಲಿ ನಮಗೆ ಟಾರ್ಚರ್ ಕೊಡ್ತಾ ಇದ್ರು. ನಾವು ಪಾಪ ನಮ್ಮ ಸದಸ್ಯರಿಗೆ ಗೊತ್ತಿಲ್ದಂಗೆ ನಾವು ನಮ್ಮ ಹಳ್ಳಿ ಜನಕ್ಕೆ ನಾವೇನೆ ಮಣ್ಣು ತಿನ್ನಿಸ್ತಾ ಇದ್ವಿ. ಯಾಕೆಂದ್ರೆ ನಮಗೆ ಗೊತ್ತಿಲ್ಲ ಪಾಪಾಜಿ ಅವರಿಗೆ ನಾವು ಮಣ್ಣು ತಿನ್ನಿಸ್ತಾ ಇದೀವಿ ಅವ್ರಿಗೆ ಅನ್ನೋದು. ನಮ್ಮ ಮುಖಾಂತರದಲ್ಲಿ ಅವ್ರಿಗೆ ಮಣ್ಣು ತಿನ್ನಿಸೋ ಕೆಲಸ ನಾವು ಮಾಡಿದೀವಿ. ಹಂಗಾಗ್ಬಿಟ್ಟು ಸೇವಾ ಪ್ರತಿನಿಧಿಗಳು ಅವ್ರು ಆಯ್ಕೆ ಮಾಡ್ಕೊಳ್ಳೋದೇ ಹಳ್ಳಿಯವ್ರನ್ನೇ. ಅದು ಸ್ವಲ್ಪ ಜಗಳ ಗಂಟೆ ಅವನ್ನ. ಅದು ಸ್ವಲ್ಪ ಸ್ಟ್ರಾಂಗ್ ಇರೋರ್ಗೆ. ಅದು ಸ್ಟ್ರಾಂಗ್ ಇರೋರ್ಗೆ ಅಂದ್ರೆ ಹೆಂಗೆ ಅಂದ್ರೆ ಸ್ಟ್ರಾಂಗ್ ಇರೋರ್ನ ಮೇಲಕ್ಕೆ ತಗೊಂಡಾಗ ನಿಲ್ಲಿಸ್ತಾರೆ ಸರ್ ಅವರು. ಸ್ಟ್ರಾಂಗ್ ಇರೋರ್ನ ಮೇಲ್ಗಡೆ ನಿಲ್ಲಿಸ್ಬಿಡ್ತಾರೆ. ಅಂದ್ರೆ ಇವ್ರು ಈ ತರ ಇವ್ರ ತರ ಯಾರು ವರ್ಕ್ ಮಾಡಲ್ಲ ನಮ್ದ್ರಲ್ಲಿ ಅಂದ್ರೆ ಆ ರೇಂಜ್ ಅಲ್ಲಿ ನಿಲ್ಸ್ಬಿಟ್ಟು ಅವ್ರಿಗೆ ಒಂದು ಕಂತು ರಿಕವರಿ ಮಾಡ್ಸೋದಿಕ್ಕಾಗ್ಲಿ ಎಲ್ಲದಕ್ಕೂ. ಆಮೇಲೆ ನಮಗೆ ತಿಳುವಳಿಕೆ ಬಂದು ಇದ್ರಲ್ಲಿ ಅನ್ಯಾಯ ಆಗ್ತಾ ಇದೆ ಅಂತ ನಮಗೆ ಗೊತ್ತಾದಾಗ ಮತ್ತೆ ನಮ್ಮನ್ನೇ ಟಾರ್ಗೆಟ್ ಇಟ್ಟು ಹೊರಗಡೆ ತೆಗೆದಾಕೋದು ಸರ್. ಅದು ಧರ್ಮಸ್ಥಳದಲ್ಲಿ ಮಾಡೋ ಫಸ್ಟ್ ಕೆಲಸ ಅದೇನೆ. ಅದರಲ್ಲಿ PO ಆಗಿರ್ಬೋದು, ಸೂಪರ್ವೈಸರ್ ಆಗಿರ್ಬೋದು, ತುಂಬಾ ಒಂದು ಫ್ರಾಡ್ ಆಗೇ ಬಂದಿರ್ತಾರೆ ಅವರು. ಅವ್ರ ಭವಿಷ್ಯ ಎಲ್ಲ ನಮಗೆ ಗೊತ್ತಿರುತ್ತೆ. ಅವರು ಬೇರೆ ಕಡೆ ಎಲ್ಲಿ ಫ್ರಾಡ್ ಮಾಡಿದಾರೆ ಎಲ್ಲ ಗೊತ್ತಿರುತ್ತಲ್ಲ ಸರ್. ನಾವ್ ಅದೆಲ್ಲ ತಿಳ್ಕೊಂಡು ಅವ್ರಿಗೆ ನಾವು ಸ್ವಲ್ಪ ಇದ್ ಮಾಡಿದಾಗ ನಮಗೆ ಟಾರ್ಗೆಟ್ ಇಡ್ತಾರೆ. ಆ ತರ ನಾವು ಕೂಡ 5 years ಮಾಡಿ ಜನಗಳಿಗೆ ನೀವು ನೋಡಿ 5 ವರ್ಷ ಮಾಡಿ ಆಚೆ ಬಂದಿದ್ರ ಅಂದ್ರೆ ಆಚೆ ಬಂದಿದ್ರೆ ಸದ್ಯ ನೀವು ಬಂದಿರೋದೇ ಒಳ್ಳೇದಾಯ್ತು ಇಲ್ಲಿ ಸರ್. ನಾನು ನಿಜ ಹೇಳ್ತಾ ಇದ್ದೀನಿ ಸರ್. ನಮಗೆ ಗೊತ್ತಿತ್ತು ಸರ್. ನಾನು ಆಲ್ಮೋಸ್ಟ್ ನಮ್ ಸದಸ್ಯರಿಗೆ ಹೇಳ್ತಾ ಇದ್ದೆ ಇದ್ರಲ್ಲಿ ಆಗ್ತಾ ಇರೋದು ಮೋಸ, ನೀವ್ ಅರ್ಥ ಮಾಡ್ಕೊಳ್ಳಿ. ಯಾಕೆಂದ್ರೆ ಈಗ ಸರ್ ಮೈಕ್ರೋ ಬಜೆಟ್ ನನ್ನ ಬೇರೆ ಯಾವ್ದು ಬೇಡ ಸರ್. ನಾನೇ ಸಂಘದಲ್ಲಿ ಇದೀನಲ್ಲ, ನನ್ನ ಸಂಘದಲ್ಲಿ ಸರ್ ಪಾಪ ಫಸ್ಟ್ 30,000 ರೂಪಾಯಿದು ಅಂದ್ರೆ LIC ಮಾಡ್ತಿದ್ರಲ್ಲ ಸರ್, ಅವ್ರಿಗೆ ಇವತ್ತು ಕೂಡ 10 ರೂಪಾಯಿ ಬಂದಿಲ್ಲ ಸರ್. LIC ಮಾಡ್ತಿರೋರ್ಗೆ? ಹಾ ಸರ್, ಪಾಪಾಜಿ ಅವರು ಒಂದ್ 4 ಜನ ಮಾಡ್ಕೊಂಡಿದ್ದಾರೆ ಸರ್. ಅವ್ರು ಇವತ್ತು 10 ರೂಪಾಯಿ ತಗೊಂಡಿಲ್ಲ. ಹೋಗಿ ಆಫೀಸಿಗೆ ಕೇಳಿದ್ರೆ ಅವಾಗ ಬರುತ್ತೆ ಇವಾಗ ಬರುತ್ತೆ ಬರೀ ಇದೇ ನಾಟ್ ಮಾಡಿ ಕೊಡ್ಲೇ ಇಲ್ಲ ಸರ್. ನನಗೂ ಕೂಡ ಇದು ಯಾವ್ದು ಸರ್ 60 ವರ್ಷ ಪೆನ್ಷನ್ ಪ್ಲಾನ್ ಅದನ್ನು ಕೂಡ ನನಗ್ ಮಾಡಿಸ್ಕೊಂಡಿ. ನಾನು ಇರ್ಲಿ ಬಿಡೋತ್ಲ ನೆಕ್ಸ್ಟ್ ನೋಡೋಣ ಅಂತ ತಿಂಗಳ 400 ರೂಪಾಯಿ ನಂದು ಕೂಡ ಕಟ್ ಆಗ್ತಾ ಇತ್ತು. ಪ್ರತಿ ತಿಂಗಳು ಕೆನರಾ ಬ್ಯಾಂಕ್ ಅಲ್ಲೇ ಕಟ್ ಆಗ್ತಾ ಇತ್ತು. ನಾನು ಒಂದು 4 ವರ್ಷ ಕಟ್ಟಿದೆ. ಆಮೇಲೆ ನನಗೆ ಅದು ಕಟ್ಬೇಕಂತ ಅನಿಸ್ಲೇ ಇಲ್ಲ. ಬೇಡ ಡಿಸ್ಕನೆಕ್ಟ್ ಮಾಡ್ಕೊಳ್ಳೋಣ ಅದನ್ನ ಅಂತ ಹೇಳಿ ಫಾರಂ ಫಿಲ್ ಮಾಡಿ ಎಲ್ಲ ಕೊಟ್ಟು ಬಂದೆ ಸರ್. ನಾನು ನಂದು ಅಮೌಂಟ್ 10 ರೂಪಾಯಿನೂ ಬರ್ಲಿಲ್ಲ ಸರ್. ಅದು ಅದು ಹಂಗೆ ನುಂಗೋಯ್ತು ಸರ್. ಅದು 4-5 ಸಾವಿರ ರೂಪಾಯಿ ನಮಗೆ ಯಾರು ಕೊಡ್ತಾರೆ? ಈಗ ನಾವು 4,000 ರೂಪಾಯಿ ಬರುತ್ತೆ ಆಸೆಗೆ ನಾವು ಹೋಗ್ತೀವಿ ಅದನ್ನ. ಆ ತರ ಅದ್ರಲ್ಲಿ ಫುಲ್ಲು ಸರ್ ನಿರಂತರ. ಈಗ ನಿರಂತರ ಮಾಡಿಸ್ತೇವೆ, ಕಡ್ಡಾಯವಾಗಿ ಮಾಡಿಸ್ಲೇಬೇಕು ನಿರಂತರ ಎಲ್ರು. ಈಗ ನಾವು ಮಾಡ್ಸಲ್ಲ ಅಂತ ಒಬ್ರು ನಾವು ಸ್ಟ್ರಾಂಗ್ ಜೋರ್ ಇದೀವಿ ಅಂದ್ರೆ ನಮ್ಮ ತಂದವ್ರು ಬೇರೆಯವರೆಲ್ಲ ಮಾಡ್ಸಲ್ಲ ಸರ್ ಅದ್ರಲ್ಲಿ. ಅವಾಗ ಸೇವಾ ಪ್ರತಿನಿಧಿಗೆ ಏನಾಗ್ಬಿಡುತ್ತೆ, ಕೋಪ ಬಂದ್ಬಿಡುತ್ತೆ ನಮ್ಮ ಮೇಲೆ. ಕೋಪ ಬಂದ್ಬಿಟ್ಟು ನಮ್ಮನ್ನ ಅಲ್ಲಿ ಟಾರ್ಗೆಟ್ ಇಟ್ಕೊಳ್ಳೋದು ಒಂಥರ ಅಂದ್ರೆ ಒಂಥರ ಹಿಂದೆ ಮಾತಾಡೋದು ಸರ್. ಅದು ಅವಾಗ ನಮ್ಮ ಬಗ್ಗೆ ಕೆಟ್ಟದಾಗಿ ಆ ರೇಂಜ್ ಅಲ್ಲಿ ಇದೆ ಸರ್. ಬಟ್ ಅದೇ ಧರ್ಮಸ್ಥಳದಲ್ಲಿ ಇಷ್ಟೊಂದೆಲ್ಲ ಹಲ್ಕ ಕೆಲಸ ಆಗ್ತಾ ಇದ್ರು ಯಾಕೆ? ಅದೆಲ್ಲರಿಗೂ ಗೊತ್ತಿರುತ್ತೆ ಸರ್. ಅದು ಹೇಳ್ತೀವಿ ಸರ್, ಎಲ್ಲೋ ತೀರಾ ತಿಳುವಳಿಕೆ ಇಲ್ದಾವೆ ಸರ್. ಇಷ್ಟು ಮಾಡ್ತಾ ಇರೋದು ತೀರಾ ತಿಳುವಳಿಕೆ ಇಲ್ದಾವ್ ಸರ್ ಮಾಡ್ತಾ ಇರೋದು ಇದು.
ತಿಳುವಳಿಕೆ ಇರೋರು ಹೇಳಿದ್ರು ಅರ್ಥ ಮಾಡ್ಕೊಳ್ಳೋದಿಲ್ಲ ಅವು. ಹ್ಮ್ ಅಷ್ಟು ಹಿಂದೆ ಉಳಿದಿರೋ ಜನಗಳು ಸರ್. ಆದ್ರೆ ಧರ್ಮಸ್ಥಳದಲ್ಲಿ ಲೋನ್ ತಗೊಂಡಾರ ನಮ್ಮಂತಾರ ಎಲ್ರು ನಾವು ಆಕ್ಚುಲಿ ತಿಳುವಳಿಕೆ ಇಲ್ದೇನೆ ತಗೊಳ್ತಾ ಇರೋದಂತ. ತಿಳುವಳಿಕೆ ಇದ್ದು ನಾವು ಮಾಡ್ತಾ ಇಲ್ಲ ಸರ್ ಅದನ್ನ. ಲೋನ್ ಕೊಡಿ ಅಂತ ಹೋಗ್ತಾರಲ್ಲ ಅವ್ರು, ಹೆಂಗೆ ಇವರು ಸರ್ ಕಡಿಗಿಂತಾರೆ ಅಂದ್ರೆ ಈಗ ಏನು ಮಾಡಕ್ಕಾಗಲ್ಲ ಸರ್. ಈಗ ಅದರಲ್ಲಿ ಲೋನ್ ತಗೊಂಡಂಗೆ ಆದ್ರೂ ಕೂಡ ನಮಗೆ ಮತ್ತೆ PRK ಕಟ್ಟಬೇಕಲ್ಲ ಸರ್ ನಾವು. ಒಬ್ಬ ಸದಸ್ಯ ಮೇಲೆ ಲೋನ್ ಇರ್ಲೇಬೇಕಂತ ಅವ್ರು ಕಡ್ಡಾಯ ಮಾಡ್ತಾರಲ್ಲ ಅಲ್ಲಿ. ಸದಸ್ಯನ ಮೇಲೆ ಯಾವ ಕಾರಣಕ್ಕೂ ಲೋನ್ ಇರ್ಲೇಬೇಕು, ಮುಗಿಬಾರ್ದು. ಯಾವ ಕಾರಣಕ್ಕೂ ಲೋನ್ ಇರ್ಬೇಕು. ಇಲ್ಲಾಂದ್ರೆ ಲೋನ್ ಇಲ್ಲ ಅಂದ್ರೂ ಕೂಡ ನಾವು ವರ್ಷಕ್ಕೆ ಇಷ್ಟು ಅಂತ ಕಟ್ಬೇಕಾದ್ರೆ ಅಲ್ಲಿ. ಯಾಕೆಂದ್ರೆ ನಾವು ಸತ್ತಾಗ ಅದು ವರ್ಕ್ ಆಗುತ್ತೆ ಅದು ಇನ್ಶೂರೆನ್ಸ್ ಸರ್. ಅದಂತೂ ನಮಗೆ ಗೊತ್ತಿಲ್ಲ ಸರ್. ಯಾಕೆಂದ್ರೆ ನಾನು ಆಲ್ಮೋಸ್ಟ್ ಬಹಳ ಜನದ್ದು ಅರ್ಧ ಅಂದ್ರೆ ಈಗ ನಾವೇ PRK ಕಟ್ಟಿಸ್ತಾ ಇದ್ವಲ್ಲ ಸರ್. ನಾವು PRK ಕಟ್ಟಿಸ್ತಾ ಇದೀವಿ ಅಂದ್ರೆ ಪಾಪ ಡೆತ್ ಆಗ್ತಾರೆ ಸರ್. ಈಗ ನಮ್ಮ ಮನೆಯವರು ಈಗ ನಾವು ಯಾರಿಗೋ ಒಬ್ರಿಗೆ ಕೊಡ್ತಿದ್ವಿ, ಅವ್ರು ಡೆತ್ ಆದ್ರು ಅಂತ ಇಟ್ಕೊಳ್ಳಿ ಸರ್. ಅವರು ಡೆತ್ ಆಗಿ 4-5 ತಿಂಗಳಾದ್ರೂ ಅದು ಸ್ಟಾಪ್ ಮಾಡಂಗಿಲ್ಲ, ಕಟ್ತಾನೆ ಇರ್ಬೇಕು ಅವರು. ಅಲ್ಲಿ ಬಹಳ ಮೋಸ ಇದೆ ಸರ್. ಅದ್ ಮಾತ್ರನು ಅದು ತುಂಬಾ ಮೋಸ ಇದೆ ಅದು PRK. ನಮಗೂ PRK ಬಗ್ಗೆ ನೋವು ಇದೆ ಸರ್. ಆ ದುಡ್ಡು ಎಲ್ಲಿ ಹೋಗ್ತಾ ಇದೆ? ದುಡ್ಡು ಯಾವ ಅಕೌಂಟ್? ಅದು ನಮಗೆ ಗೊತ್ತಾಗ್ತಾ ಇಲ್ಲ ಸರ್. ಈಗ PRK ಇರುತ್ತೆ, LIC ಇರುತ್ತೆ, ಮೈಕ್ರೋ ಬಜೆಟ್ ಇರುತ್ತೆ, PRK ಇರುತ್ತೆ ಸರ್. ಮತ್ತೆ ಡೆತ್ ಎರಡು ಮಣ್ಣಾದ್ರೆ ಮತ್ತೆ ವಾಪಸ್ ಬರ್ಬೇಕಾಗಿರೋದು ಇವ್ರಿಗೆ ಇನ್ನೂ ತುಂಬಾ ದುಡ್ಡು ಬರ್ಬೇಕಾಗಿರುತ್ತೆ. ಅದು ಬರೋದಿಲ್ಲ ಸರ್ ಅಷ್ಟು ಅಮೌಂಟ್. ಆಮೇಲೆ ಎಲ್ಲಾನು ಅರ್ಧ ಲಾಸು ಸರ್ ಅದರಲ್ಲಿ. ಈಗ 15,000 ರೂಪಾಯಿ LIC ಮಾಡ್ತೀರಿ, 30,000 ಬರ್ಬೇಕು ಸರ್. ಡಬಲ್ ಅಂದ್ರೆ 30. ಇವ್ರು ಕೊಡೋದು ಖಾಲಿ ಒಂದು 18,000 ಅಂತ ಹೇಳ್ತಾರೆ. ಅದು ಕೂಡ ಕೊಡ್ತಾ ಇಲ್ಲ ಸರ್. ಅದು ಕೊಡ್ತಾ ಇಲ್ಲ ಸರ್. ಪಾಪ ಜನಕ್ಕೆ ಮಂಕು ಬೂದಿ ಹಂಚ್ಬಿಟ್ಟಿದ್ದಾರೆ ಸರ್. ಆದ್ರೆ ಧರ್ಮಸ್ಥಳದವರಷ್ಟು ಮೋಸ ಯಾರು ಮಾಡಿಲ್ಲ ಜೀವನದಲ್ಲಿ. ಮತ್ತೆ ಕುರಿಗಳ ತರ ಹಿಂದಿಂದನೇ ಹೋಗ್ತಾ ಇದಾರೆಲ್ಲ. ಏನು ಮಾಡಂಗಿಲ್ಲ ಸರ್. ಜನಗಳು ಇರೋದೇ ಕುರಿಗಳಾಗೋದಿಕ್ಕೆ. ನಮ್ಮಂತರ ಇರೋ ತನಕ ಅವ್ರು ಕುರಿ ಮಾಡ್ತಾರ. ಅವ್ರು ಮಾಡ್ತಾ ಇರೋ ಕುರಿಗಳು, ನಾವ್ ಆಗ್ತಾ ಇರೋ ಕುರಿಗಳು. ಆಮೇಲೆ ಇನ್ಶೂರೆನ್ಸ್ ಇದೆಯಲ್ಲ, ಹಾ ಸರ್. ಇನ್ಶೂರೆನ್ಸ್ ಎಷ್ಟು ವರ್ಷ ಕಟ್ಟಬೇಕು ಅದನ್ನ? ಅದು ಡೆಪಾಸಿಟ್ ಆಗ್ತಿದ್ಯಾ? ಇನ್ಶೂರೆನ್ಸ್ 15 ವರ್ಷ ಸರ್. 15 ವರ್ಷ ಕಟ್ಟಬೇಕು. ಈಗ 1 ಲಕ್ಷ 2 ಲಕ್ಷ ರೂಪಾಯಿದ್ದು ಈಗ ಆಲ್ಮೋಸ್ಟ್ 50,000ದ್ದು 1 ಲಕ್ಷದ್ದು ಮಾಡ್ತಿದ್ದಾರೆ ಸರ್. ಈಗ 1 ಲಕ್ಷಕ್ಕೆ ಅವ್ರಿಗೆ 2 ಲಕ್ಷ ಕೊಡೋದಿಲ್ಲ ಸರ್. ಅವ್ರು ಅದು ಹೇಳಿದ್ದಾರೆ. ಅಂದ್ರೆ ನಮಗೆ ಗೊತ್ತಿರೋದು ಸ್ಟಾರ್ಟಿಂಗ್ ಅವರು 2 ಲಕ್ಷ. ಈಗ ನಾವೆಲ್ಲ ಹೊರಗಡೆ ಮಾಡ್ಸೋದೆಲ್ಲ ಡಬ್ಬಲ್ ಸರ್ ತಗೊಳ್ಳೋದು. ಈಗ ಹೊರಗಡೆ ನಾವು ಪರ್ಸನಲ್ ಆಗಿ ಇನ್ಶೂರೆನ್ಸ್ ಮಾಡಿಸ್ಕೊಂಡಿವಿ ಅಂದ್ರೆ ಈಗ 1 ಲಕ್ಷದ ಮಾಡ್ತೀವಿ ಅಂದ್ರೆ 2 ಲಕ್ಷ ಬರುತ್ತೆ ಸರ್ ನಮ್ಗೆ ಅದು. ಆದ್ರೆ ಇವ್ರು ಹೇಳೋದು 2 ಲಕ್ಷನೇ ನಮ್ಮ ಹತ್ರನೂ. ಸೇವಾ ಪ್ರತಿನಿಧಿಗೆ ಅವ್ರು ಹೇಳೋದು 2 ಲಕ್ಷ ಬರುತ್ತೆ. ಆದ್ರೆ ಅದು ಖಾಲಿ ಬರೋದು 1.5 ಲಕ್ಷ ಸರ್. ಅದು ಕೊಟ್ಟರು ಕೊಡೋರಿಲ್ಲ. ಅದು ಅಲ್ಲ, ಇನ್ನು ಈ ರೀಸೆಂಟ್ ಆಗಿ ಮೈಕ್ರೋ ಬಜೆಟ್ ಯಾರ್ದು ಮುಗ್ದೇ ಇಲ್ಲ ಸರ್. ಯಾಕೆಂದ್ರೆ ಅದು ರೀಸೆಂಟ್ ಆಗಿ ಬಂದಿರೋದಲ್ಲ ಇನ್ನು ಕೂಡ. 15 ವರ್ಷ ಆಗೋ ತನಕ ಕಾಯ್ಬೇಕು ಇನ್ನು ಕೂಡ. ಮತ್ತೆ ಲೋನ್ ಕೊಟ್ಬಿಡ್ತಾರೆ ಇಮಿಡಿಯೇಟ್ ಆಗಿ. ಮತ್ತೆ ಆ ಬಾಂಡ್ ಅಲ್ಲೇ ಇರುತ್ತದು, ಅದ್ರ ಪಾಡ್ಗದ ಅಲ್ಲೇ ಇರುತ್ತದು ಬಾಂಡು. ಅವ್ರು ಅದೇನು ಇವ್ರ ಕೈ ಬರಲ್ಲ. ಬಹಳ ಮಂದಿ ಒಟ್ಟಾರೆ ಸರ್. ಆಮೇಲೆ ಸೋಲಾರ್ ಸರ್, ಇವ್ರಿಗೆ ಯಾರು ಸರ್ ಹೇಳಿದ್ದು ಇವ್ರಿಗೆ ಅವ್ರ ಜೊತೆ ಟೈ ಅಪ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು? ಟ್ಯಾಬ್ ಎಲ್ಲ ಏನಕ್ಕೆ ಸರ್ ಅವಶ್ಯಕತೆ ಇದೆ? ಅದಕ್ಕೂ ಬಡ್ಡಿ ಹಾಕದೆ ನೀವು ಲೋನಿನ ಮುಖಾಂತರ ಕೊಡ್ತೀರಾ, ಅವ್ರಿಂದ ನೀವು ಸದಸ್ಯರಿಗೆ ಬಡ್ಡಿ ಹಾಕ್ತೀರಾ. ಇಲ್ಲಿ ಕೇಳೋರು ಯಾರು ಸರ್ ಇದಾರೆ? ಇದನ್ನ ಸೌದೆ ಒಲೆ ಸರ್, ಸೌದೆ ಒಲೆ ಅವಶ್ಯಕತೆ ಏನು ಸರ್ ಇದೆ? ಹೋಗ್ಲಿ, ಯಾರು ಸರ್ ಇವತ್ತಿನ ದಿನ ಕೈ ಮಸಿ ಮಾಡ್ಕೊಡ್ತಾರೆ? ಅವ್ರ ಜೊತೆ ಟೈ ಅಪ್ ಮಾಡ್ಕೊಳ್ತೀರಾ? ಅವ್ರ ಜೊತೆ ಟೈ ಅಪ್ ಮಾಡ್ಕೊಂಡು ಸೇವಾ ಪ್ರತಿನಿಧಿಗೆ ಫುಲ್ಲು ಇದು ಮಾಡ್ತೀರಾ ಅಂದ್ರೆ ಟಾರ್ಗೆಟ್ ಕೊಟ್ಬಿಡ್ತಾರೆ ಸರ್. ನೀನ್ ಇದು ಮಾಡ್ಬೇಕು, ನೀನ್ ಇಷ್ಟು ಕೊಡ್ಬೇಕು. ಪಾಪ ಸೇವಾ ಪ್ರತಿನಿಧಿ ಏನ್ ಮಾಡ್ಬೇಕು ಸರ್? ಅವಾಗ ಹೋಗ್ಬೇಕು, ಪುಷ್ ಮಾಡ್ಬೇಕು. ಏನು ಮಾಡಂಗಿಲ್ಲ. ನಮ್ಮ ಜನಕ್ಕೆ ನಾವು ಹಳ್ಳಿ ಜನಕ್ಕೆ ಸರ್ ಹಳ್ಳಿ ತಿರುಗ್ತಾ ಇದ್ವಿ ಅಂದ್ರೆ ಸರ್ ನಾವುಗಳು ನಾವ್ ಹೇಳ್ತೀವಲ್ಲ ಸರ್, ಬೆಳಿಗ್ಗೆ 6 ಗಂಟೆಗೆ ಮನೆ ಬಿಡ್ಬೇಕು ಸರ್. ಅವ್ನಿಗೆ ಹೋಗಿ 6 ಗಂಟೆ ಕೋಟ್ ಹಾಕಿಲ್ಲ ಅಂದ್ರೆ ನನ್ PO ಇದ್ದಾನೆ ಅಂದ್ರೆ ಅವ್ನ ಹತ್ರ ಕೆಟ್ಟ ಬೈಗಳನ್ನೇ ಕೇಳಿಸ್ಕೊಂಡಿರೋ ಸರ್. ಬರೀ ಬಾರೆ ಹೋಗಿ ಅಂತಲೇ ಕೇಳಿಸ್ಕೊಂಡಿರೋದು ಸರ್ ನಾವೆಲ್ಲ. PO ಸೂಪರ್ವೈಸರ್ ಆಗ್ಲಿ ಬರೀ ಸರ್. ಅವ್ರಿಗೆ ನಮ್ ಗಂಡ್ರುಗಳು ಕೂಡ ನಮ್ಗೆ ಬಾರೆ ಹೋಗಿ ಅಂತ ಎಂದು ಕರೆದಿರಲ್ಲ, ಅವ್ರು ಹಂಗೆ ಕರೆಯೋದು ಸರ್. ಅವಳು ಏನ್ ಮಾಡ್ತಾಳ ಅವಳು? ಬರೀ ಈ ಒಂಥರ ಏಕವಚನ ಸರ್. ವಯಸ್ಸಿಗೂ ಮರ್ಯಾದಿಲ್ವಾ? ಯಾವ್ದಕ್ಕೂ ಅಲ್ಲಿ ವಯಸ್ಸಿಗೆಲ್ಲ ಸರ್, ಅಲ್ಲಿ ಯಾವ್ದಕ್ಕೂ ಬೆಲೆನೇ ಇಲ್ಲ ಸರ್. ಹಾ ಸರ್, ಅದು ತಿಳ್ಕೊಂಡವ್ರಿಗೆ. ಇದು ಧರ್ಮ 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 ಅಂತಾರಲ್ಲ, ಯಾರು ಸರ್ ಧರ್ಮ? ಸೌಜನ್ಯ ನಾನಾಡ್ಕೊಂಡು ರೇಪ್ ಮಾಡಿ ಸಾಯ್ತಿದ್ರು, ಅದೊಂದು ಧರ್ಮನೇನ್ ಸರ್? ಮತ್ತೆ ಹಂಗಾದ್ರೆ ಅವಳು ನಮ್ ತರ ಒಬ್ಳು ಹೆಣ್ಮಗಳಲ್ವಾ ಸರ್? ಹೋಗಿ ಈಗ ನಮ್ಮನೆ ಹೆಣ್ಮಕ್ಳಿಗೆ ಗತಿ ಆದ್ರೆ ನಾವು ಹೆಂಗ್ ಆಗ್ಬೋದು? ಅವ್ರಿಗೆ ಹುಟ್ಟಿರೋದು ಧರ್ಮ ಇದೆ ಸರ್. ಕೇಳಿಸ್ಕೊಂಡೆ ಸರ್ ಅದನ್ನ. ನಾನು ಆಕ್ಚುಲಿ ಬೆಳಗ್ಗೆಯಿಂದ ನಿಮ್ ನ್ಯೂಸೇ ನೋಡ್ತಾ ಇದ್ದೆ ಇವತ್ತು ಆಲ್ಮೋಸ್ಟ್. ಸೊ ಒಬ್ಳು ಮಂಡ್ಯದವ್ರೊಬ್ರು ಮಾತಾಡಿದ್ರಲ್ಲ ಸರ್, ಲೇಡಿ ಚೆನ್ನಾಗಿ ಮಾತಾಡಿದ್ರು. ನಿಜ ಖುಷಿ ಆಯ್ತು. ಯಾಕೆಂದ್ರೆ ಮಹಿಳೆಯರು ಎಲ್ರನ್ನೂ ಕೂಡ ಎಚ್ಚೆತ್ಕೋಬೇಕು ಇಲ್ಲಿ.
ಮಹಿಳೆಯರು ಎಚ್ಚೆತ್ಕೊಂಡ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ಸರ್. ಖಂಡಿತ ಮೇಡಮ್. ಆದ್ರೆ ಇಲ್ಲಿ ಇರೋದೇ ಮಹಿಳೆಯರ ಮೇಲೆ ಡಿಪೆಂಡ್ ಸರ್. ಎಚ್ಚೆತ್ಕೊಳ್ಳಕ್ಕೆ ಬಿಡ್ತಾ ಇಲ್ವಲ್ಲ ಅವರು ಮೇಡಮ್. ಆಯ್ತು, ಈಗ ನಾನು ಲೆಕ್ಕ ಕೇಳ್ತೀನಿ, ಲೆಕ್ಕ ಕೇಳ್ತೀನಿ. ಈಗ ಉಳಿತಾಯ ದುಡ್ಡು ಎಲ್ಲಿ ಹೋಗುತ್ತೆ ಮೇಡಮ್ ಅದು? ಸರ್ ಉಳಿತಾಯ ದುಡ್ಡು ಅವ್ರು ಏನು ಮಾಡೋದಿಲ್ಲ ಸರ್. ಅದೊಂದು ನಾನು ಹಾಕಿದೀನಿ ಸರ್ ಕಮೆಂಟ್ ಅಲ್ಲಿ ಅವಾಗ್ಲೇ. ಉಳಿತಾಯ ದುಡ್ಡು ಏನು ಹೋಗೋದು, ಎಲ್ಲಿ ಹೋಗುತ್ತೆ ಸರ್? ಅವರು ಉಳಿತಾಯ ದುಡ್ಡು ಬೇರೆ ಕಡೆಗೆ ಬಡ್ಡಿ ಬಿಡ್ತಾರೆ ಸರ್, ಇಂಟ್ರೆಸ್ಟ್. ಇವರೇ ಬಡ್ಡಿ ಬಿಡ್ತಾರೆ? ಹಾ ಸರ್. ಈಗ ಅದು ಲಾಭಾಂಶ ಕೊಡ್ತಾರೆ ಅಂತ ಹೇಳಿದ್ರಲ್ಲ ಸರ್, ಲಾಭಾಂಶದ್ದು. ಅದ್ ಲಾಭಾಂಶ ಯಾವ್ದು ದುಡ್ಡಲ್ಲ ಸರ್, ಅವ್ರ ಅಪ್ಪ ಮನೇದೇನು ಕೊಡೋದಿಲ್ಲ ಅವನು. ಜನ ತಿಳ್ಕೊಬೇಕಾಗಿರೋದು ಇಲ್ಲಿ ಸರ್, ಇದನ್ನ ಫಸ್ಟ್ ಆಫ್ ಆಲ್ ಲಾಭಾಂಶ ಯಾವ್ದು ಸರ್? ಈಗ 14% ಇಂಟ್ರೆಸ್ಟ್ ಅಂತ ಹೇಳಿದ್ರಲ್ಲ ಸರ್, ಅಲ್ಲಿ ನಮ್ಮ ದುಡ್ಡಿಗೆ 12% ಬಡ್ಡಿ ಬರುತ್ತೆ ಸರ್. ಅಲ್ಲಿ ಅವ್ರಿಗೆ ಅಲ್ಲೇನೆ ಕೊಡೋದಾಗ ಆವಾಗ ಅದ್ರಲ್ಲಿ ನಮಗೆ 7% ಮಾತ್ರ ನಮಗೆ ಲಾಭಾಂಶ ಸೇರಿಸ್ತಾನೆ ಸರ್. ಇನ್ನ 5% ಅವ್ರು ತಗೊಳ್ತಾರೆ ಸರ್. ಅಂದ್ರೆ ಅದೇ ಈಗ ಸೇವಾ ಪ್ರತಿನಿಧಿಗೆ ಅದಕ್ಕೆ ಇದಕ್ಕೆ ಅವ್ರು 5% ಅವ್ರು ತಗೊಳ್ತಾರೆ ಸರ್. ಅಲ್ಲಿ 12% ಅಲ್ಲಿ 7% ಮಾತ್ರ ನಮಗೆ ಲಾಭಾಂಶ. ನಮ್ಮ ದುಡ್ಡೇ ನಮಗೆ ಕೊಡ್ತಾನ ಅವನು. ಇಲ್ಲಿ ಜನ ತಿಳ್ಕೊಳ್ಳೋದು ಅವ್ರು ಲಾಭಾಂಶ ಕೊಟ್ರು, ಜನಕ್ಕೆ ಅದು ಗೊತ್ತೇ ಇಲ್ಲ ಸರ್. ಇವತ್ತಿನ ಲಾಭಾಂಶ ಯಾವುದು? ನಿಮ್ ದುಡ್ಡನ್ನ ನಿಮ್ಗೆ ಬಿಟ್ಬಿಟ್ಟು ನಿಮ್ಗೆ ಲಾಭಾಂಶ ಅಂತ ಕೊಟ್ಟು ನಿಮ್ಗೆ ತಲೆ ಸವರೋದು ಧರ್ಮ ಅನ್ನೋದು. ಹೌದು, ನಾನು ಅದನ್ನ ನಮ್ಮ ಸಂಘದಲ್ಲಿ ಕೂಡ ಹೇಳಿದೀನಿ ಸರ್. ರೀಸೆಂಟ್ ಆಗಿ ಬನ್ನಿ ಹಿಂಗೆ ಲಾಭಾಂಶ ಬಂತು ಸರ್ ನಮ್ಮ ಸಂಘದಲ್ಲಿ. ಅವಾಗ ನಿರಂತರ ಮಾಡ್ಸೋದಿಕ್ಕೆ ಬಂತು ಸರ್. ಅವಾಗ ನಿರಂತರ ಮಾಡ್ತಿಲ್ಲ ಅಂದ್ರೆ ಸಂಘಕ್ಕೆ ಇದು ಲಾಭಾಂಶ ಕೊಡಬೇಡಿ ಅಂತ ಸೇವಾ ಪ್ರತಿನಿಧಿ ಹೇಳ್ತಾ ಇದ್ರು ನನ್ನ ಮುಂದೆನೆ. ಯಾಕೆಂದ್ರೆ ಸೇವಾ ಪ್ರತಿನಿಧಿ ನನ್ನ ಫ್ರೆಂಡೇನೆ. ಎಲ್ಲರೂ ನಿರಂತರ ಕಡ್ಡಾಯ ಅಂತ ಹೇಳ್ತಾ ಇದ್ರು. ನಾ ಅದೇ ತಕ್ಷಣಕ್ಕೆ ಒಂದೇ ವರ್ಡ್ ಕೇಳಿದ್ದು, ಯಾಕೆ ನಿರಂತರ ಮಾಡಿಸ್ಬೇಕು? ನಿರಂತರದಲ್ಲಿ ಏನಿದೆ ಓದೋದಿಕ್ಕೆ? ಅವನನ್ನೇ ನಮ್ಗೆ ಓದಕ್ ಇಷ್ಟ ಇಲ್ಲ ಫಸ್ಟ್ ಆಫ್ ಆಲ್. ನಿರಂತರ ನಾವು ಮಾಡ್ಸೋದಿಲ್ಲ. ಅಷ್ಟಕ್ಕೂ ನಿಮ್ಮ ಅಪ್ಪು ಮನೆದು ಅವನ ಅಪ್ಪು ಮನೆದು ಇಬ್ರು ಅಪ್ಪು ಮನೆದು ಲಾಭಾಂಶ ಕೊಡಲ್ಲ ನೀವು. ಕೊಡೋದು ನಮ್ಮ ದುಡ್ಡು. ನಮ್ಮ ದುಡ್ಡು ಇಟ್ಕೊಂಡೆ ನೀವ್ ಇಷ್ಟ ಆಟ ಆಡ್ಬೇಕಾದ್ರೆ, ನಾವು ತಗೊಂಡ್ರೆ ನಿಮಗೆ ದುಡ್ಡಲ್ಲಿ ಬಡ್ಡಿ ಬಿಡೋದು. ನಾವ್ ಸಾಲ ತಗೊಂಡ್ರೆ ನಿಮಗೆ ಇಂಟ್ರೆಸ್ಟ್ ತಗೊಂಡು ಅವರೇ ಬಡ್ಡಿ ಬಿಟ್ಟು ಅವರೇ ದೊಡ್ಡವರಾಗಿ ಕೊನೆಗೆ ನೀವು ಪ್ರಶ್ನೆ ಮಾಡಕ್ ಹೋದಾಗ ನಿಮ್ಮನ್ನೇ ಹೊಡೆದಾಕೋದು ಅದೇ ದುಡ್ಡು. ಹೌದೌದು ಅಲ್ವಾ? ನೀವು ಕಟ್ಟೋ ದುಡ್ಡೇ ನಿಮ್ಮನ್ನ ತುಳಿದಾಕೋದು, ನಿಮ್ಮನ್ನ ನಾಶ ಮಾಡೋದು ನೀವು ಕಟ್ಟೋದು. ಖಂಡಿತ ಸರ್, ಖಂಡಿತ ಸರ್. ಅವಾಗ ಸ್ಟ್ರಾಂಗ್ ಆಗ್ಬಿಟ್ಟೆ ಸರ್. ಅಲ್ಲಿ ನಾನು ನಮ್ಮ ಸಂಘದವರು ಎಲ್ರು ನಿರಂತರದ್ದು ಕಾಟ್ ಹಾಕ್ಬಿಟ್ರು ಸರ್. ನಂತರ ನಾನ್ ಫಸ್ಟ್ ಕಾಟ್ ಹಾಕಿ ಬಂದ್ಬಿಟ್ಟೆ. ನಾನು ಅದು ಬರ್ದಿದ್ರಲ್ಲ ಚಿಟ್ ಎಲ್ಲ ಫುಲ್ ಇದು ಮಾಡ್ಬಿಟ್ಟೆ ಸರ್. ಅದು 170 ರೂಪಾಯಿ ಇದ್ರೆ ನನ್ನ ಮಗನಿಗೆ ಓದೋದಿಕ್ಕೆ ಕೊಡೋದಕ್ಕಾಗುತ್ತೆ ನನಗೆ. ನಾನ್ ನನ್ನ ಮಗುಗೆ 10 ರೂಪಾಯಿ ತಿನ್ನೋದಿಕ್ಕೆ ಕೊಡೋದಿಲ್ಲ. 170 ರೂಪಾಯಿ ಯಾಕೆ ನಿರಂತರ ಕೊಡ್ಬೇಕು? ಕೊಡೋದಿಲ್ಲ ನಾನು ಅಂತ ಹೇಳಿ ನಾನೇ ಮಾಡಿದೆ. 180 ರೂಪಾಯಿ 10 ರೂಪಾಯಿ ಮ್ಯಾಕ್ಸಿಮಮ್ ಇರ್ಲಿ. ಆಯ್ತು, ಅದ್ ಬೇಕೋ ಬೇಡ ಬೇಕಾದ್ ತಗೊಳ್ಳಿ. ಈಗ ಧರ್ಮ ಬಿಸ್ನೆಸ್ ಮಾಡ್ಲಿ. ಬಿಸ್ನೆಸ್ ಆದ್ರೆ ನಾವು ಈ ತರ ಪ್ರಶ್ನೆಗಳು ಕೇಳ್ತಾ ಇರಲಿಲ್ಲ. ಏನೋ ಬಿಸ್ನೆಸ್ ಮಾಡ್ತಾರೆ. ಅದೇ ಧರ್ಮ ದೇವ್ರು ಓಡಾಡೋ ದೇವ್ರು ಅಂತ ಹೇಳ್ಬಿಟ್ಟು ಈ ತರದ್ ಕೆಲಸ ಮಾಡಿದ್ರೆ ಓಡಾಡೋ ದೇವ್ರು ಸರ್. ಓಡಾಡೋ ದೇವ್ರು ಯಾರಾದ್ರೂ ವ್ಯವಹಾರ ಮಾಡ್ತಾರ ಸರ್? ಹೋಗ್ಲಿ ನಾಡಿಕೊಂಡು ಈ ತರ ಬಟ್ಟೆ ಬಿಟ್ಕೊಂಡು ಸಿಕ್ತವ್ರಿಗೆ ಸುಲಿಗೆ ಮಾಡ್ಕೊಂಡು ಮನೆ ಹತ್ರ ಬಂದು ಮೇಡಮ್ ಆ ಮಹಿಳೆಗೆ ಬಂದು ನೀನು ಈ ತಿಂಗಳು ಕೊಡಕ್ಕಾಗ್ಲಿಲ್ವಾ ನನ್ನ ಮಲ್ಕೋ ಅಂತ ಹೇಳ್ತಾನಂತ ಒಬ್ಬ SP. ಖಂಡಿತ ಸರ್, ಅದೆಲ್ಲ ನಡೆದಿದೆ ಸರ್. ಅಲ್ಲಲ್ಲ ಆಲ್ಮೋಸ್ಟ್ ಸರಿ ಸರ್. ಬೇರೆ ಏನಲ್ಲ ಸರ್, ಉದಾಹರಣೆಗೆ ನಾವೇ ಇದೀವಿ. ಒಂದು ಮನೆ ಬೀಗ ಹಾಕಿರೋದಿದೆ ಸರ್, ಬೇಜಾರಾಗ್ಬೇಡಿ. ಯಾಕೆಂದ್ರೆ ಇದನ್ನ ನಾವು ಮಾಡಿ ಬಂದಿದ್ವಿ. ಬೀಗ ಹಾಕಿದೀವಿ ಸರ್ ಹೊರಗಡೆ ತಳ್ಳಿ. ಆ ರೇಂಜಿಗೆ ನಮ್ಗೆ PO ಬಿಡೋದಿಲ್ಲ ಸರ್ ಅಲ್ಲಿ. ಆ ರೇಂಜ್ ಅಲ್ಲೆಲ್ಲ ನಾವು ಮಾಡಿದೀವಿ ಸರ್. ನಾವು ಪಾಪ ಅವ್ರು ಹೊಲದಲ್ಲಿದ್ರೆ ಹೊಲಕ್ಕೆ ಹೋಗಿದೀವಿ ಸರ್, ಹುಡುಕೊಂಡು. ಅವ್ರು ಎಲ್ಲಿದ್ರು ಬಿಟ್ಟಿಲ್ಲ. ನಾವು ಆ ರೇಂಜ್ ಅಲ್ಲಿ ನಾವು ಕಂತು ರಿಕವರಿ ಮಾಡ್ತಾ ಇದ್ವಿ ಸರ್ ನಾವು. ನನಗೆ ಹಂಗಾಗಿ ಕಂತು ರಿಕವರಿ ಸೂಪರ್ವೈಸರ್ ಪೋಸ್ಟ್ ಬಂತು ನನಗೆ. ನನಗೆ ಅದು ಪೋಸ್ಟ್ ಅಲ್ಲ ಇದ್ದೇ ಬೇಡ ಅನ್ಸುತ್ತೆ ಸರ್. ನಿಜವಾಗ್ಲೂ ನಾವು ಮಾಡಿದ್ರು ಹೆಣ್ಮಕ್ಳನ್ನ ಮೇಡಮ್ ಕಣ್ಮುಂದೆನೆ ನಮ್ಮ ಊರ್ಲೆ ಬೆಳೆದಿರಂತ ಹೆಣ್ಮಕ್ಳನ್ನ ನಾವೇ ಹಾಳು ಮಾಡಕ್ ಹೋಗ್ತೀವಲ್ಲ. ಖಂಡಿತ ಸರ್. ನಾನು ಅದನ್ನೇ ಸರ್, ನಾನು ನಮ್ಮ ಸೇವಾ ಪ್ರತಿನಿಧಿಗೆ ಇಲ್ಲೇ ನಾನು ಇದೇ ಸೇವಾ ಪ್ರತಿನಿಧಿಗೆ ಹೇಳ್ತೀನಿ ಸರ್, ನಾನು ಇನ್ನೊಬ್ರ ಲೈಫ್ ನ ಹಾಳು ಮಾಡಬಾರ್ದು ಸರ್. ಯಾಕೆಂದ್ರೆ ಬಡವ್ರು ಇರ್ಬೋದು, ಎಲ್ಲರೂ ಬಡವ್ರು ಇರ್ಬೋದು, ಆದ್ರೆ ನಾವೇನೆ ಅವ್ರನ್ನ ಹಾಳು ಮಾಡಬಾರ್ದು. ನಾನು ಸೋಲಾರ್ ಹಾಕ್ಸ್ಬೇಕಾದ್ರೂ ಹೇಳ್ತಾ ಇದ್ದೆ ಸರ್ ನಮ್ಮ ಸದಸ್ಯರಿಗೆಲ್ಲ. ಸೋಲಾರು ನಾವು ಕ್ಯಾಶ್ ಕೊಟ್ಟು ಹಾಕ್ಸ್ಕೊಂಡ್ವಿ ಅಂದ್ರೆ ಫುಲ್ಲು ಎಷ್ಟು ಚೀಪಾಗಿ ಹಾಕಿಸ್ಕೊಳ್ತೀವಿ. ಅದೇ ಇವ್ನ ಹತ್ರ ಸರ್ ಇವ್ರು ಹಾಕ್ಬೇಕು ಅಂದ್ರೆ ಅರ್ಧ ದುಡ್ಡು ಹೋಗುತ್ತೆ ನಮ್ದು. ಅದಕ್ಕೆ ಇಂಟ್ರೆಸ್ಟ್ ಕಟ್ಟಬೇಕು, ಇಲ್ಲಿ ಜಾಸ್ತಿ ದುಡ್ಡು ಹೋಗುತ್ತೆ. ಆಮೇಲೆ ಅವ್ನು ಬಂದು ಹಾಕೋದು ಯಾವಾಗ್ಲೋ ಅದಕ್ಕೆ ಸಾಲ, ಫಸ್ಟೇ ಸಾಲ ರಿಕವರಿ ಸಾಲ ಬರುತ್ತೆ, ಅದಕ್ಕೆ ಫಸ್ಟೇ ಸಾಲ ಕಟ್ಬೇಕು ನಾವು. ಏನೆಲ್ಲ ಆಟ ಆಡ್ತಾರೆ ಸರ್ ನಾವು. ನಿಜವಾಗ್ಲು ಸರ್ ನಾನು ಮೇಲ್ಗಡೆಯವರ ಅಥವಾ ಇವ್ರುಗಳೇನಾ POಗಳೇನಾ ಸರ್? ಮೇಲ್ಗಡೆಯವ್ನು ಮಾಡಿದ್ರೆ ಇವ್ರು ನಮಗೆ ಕೊಡೋದು ಅಷ್ಟು ದುಡ್ಡು. ಒಂದು ಟೈಮ್ ನಾನು ಹೇಳ್ತೀನಿ ಸರ್, ಒಂದು ಟೈಮ್ ಅಲ್ಲಿ ಇವ್ರು ಏನೆಲ್ಲ ಮಾಡಿದ್ದಾರೆ ಅನ್ನೋದಕ್ಕೂ ಕೂಡ ಉದಾಹರಣೆ ನನ್ನಲ್ಲಿ ಇದೆ. ಯಾಕೆಂದ್ರೆ ಗೃಹೋಪಯೋಗಿ ವಸ್ತುಗಳು ಅಂದ್ರೆ ಸರ್ ಮನೆಗೆ, ಈಗ ಮನೆಗೆ ಸರ್ ಫ್ರಿಜ್, ಹೆಣ್ಮಕ್ಳಿಗೆ ಆಸೆ ಏನು ಗೊತ್ತಾ ಸರ್?
ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಟಿವಿ, ಸೋಫಾ. ಹೌದು ಮೇಡಮ್. ಸರ್ ಇದು ಆಗಿದೆ ಸರ್, ಇದು ನಮ್ಮ ಪ್ಲೇಸ್ ಅಲ್ಲೇ ಆಗಿದೆ ಸರ್. ಅದು ಟಾರ್ಗೆಟ್ ಸರ್, ಒಬ್ಬ ಅಂಗಡಿಗೆ ಹೋಗೋದು ಸರ್, ಅವನು ಅಲ್ಲಿ ಒಂದು ಅಂಗಡಿ, ಆ ಅಂಗಡಿನಲ್ಲಿ PO ಸರ್, PO ಏನ್ ಮಾಡೋದು, ಅಂಗಡಿಗೆ ಹೋಗಿ ಅವ್ರ ಹತ್ರ ನನಗೆ ಇಷ್ಟು ಕಮಿಷನ್ ಬೇಕು, ಈಗ ಒಬ್ಬ ಸೇವಾ ಪ್ರತಿನಿಧಿಗೆ ನಾನು ಇಷ್ಟು ಕಮಿಷನ್ ಕೊಡ್ತೀನಿ. ನಮಗ್ ಗೊತ್ತಿಲ್ಲ ಸರ್, ಅದು ಸ್ಟಾರ್ಟಿಂಗ್ ನಮಗೆ ಮೇಲಿಂದನೇ ಬಂದಿರ್ಬೋದು ಇದು ಅಂತ ನಾವು ತಿಳ್ಕೊಂಡ್ಬಿಟ್ವಿ. ಆದ್ರೆ ಅದು ಆಗಿರೋದು ನೋಡ್ರೆ ಇಲ್ಲಿ PO ಮಾಡಿರೋದು ಅದು ಕೆಲಸ ಸರ್. ಆಮೇಲೆ ನಾವೇನ್ ಮಾಡಿದ್ವಿ, ಕೊಡ್ತಾ ಹೋದ್ವಿ. ಅದಕ್ಕೆ ಒಂದು ಸಪ್ರೇಟ್ ಲೋನ್ ಸರ್, ಅದಕ್ಕೆ ಒಂದು ಸಪ್ರೇಟ್ ID ಲೋನ್ ಆಗ್ಬಿಡುತ್ತೆ ಅದಕ್ಕೆ. ಅದು ಎಷ್ಟು ಫಾಸ್ಟ್ ರಿಕವರಿ ಅಂದ್ರೆ ಬೇರೆ ಲೋನ್ ಎಲ್ಲ ಅಷ್ಟು ಫಾಸ್ಟ್ ಆಗಿ ಬರೋದಿಲ್ಲ. ಗೃಹೋಪಯೋಗಿ ವಸ್ತುಗಳದ್ದು ಲೋನ್ ಅಂದ್ರೆ ಒಂದೇ ವಾರದೊಳಗೆ ಸರ್, ಇವತ್ತು ನಾವು ಲೋನ್ ಮಾಡಿದೀವಿ ಅಂತ ಹೇಳಿದ್ರೆ ಇನ್ನು 2-3 ದಿವಸ ಲೋನ್ ಸ್ಯಾಂಕ್ಷನ್ ಆಗ್ಬಿಡುತ್ತೆ. ಮತ್ತೆ ನಾವೇ ಕರ್ಕೊಂಡು ಹೋಗ್ಬೇಕು ಅವ್ ಅಂಗಡಿಗೆ, ಅದೇ ಅಂಗಡಿಗೆ ಕರ್ಕೊಂಡು ಹೋಗ್ಬೇಕು ಮತ್ತೆ. ಯಾಕೆಂದ್ರೆ ಅದೇ ಅಂಗಡಿಗೆ ಹೋದ್ರೆ ತಾನೇ ಯೂನಿ ಕಮಿಷನ್ ಬರೋದಿಲ್ಲಿ. ಅದ್ರಲ್ಲಿ ಬಂದಿದ್ರಲ್ಲಿ ನಮಗೊಂದು 100 ರೂಪಾಯಿ ಕಮಿಷನ್ ಅಷ್ಟೇ. ಈ ತರ ಎಲ್ಲ ಸರ್. ನಾನು ಕೊನೆಗೆ ಸರ್ ಲೆಟರ್ ಕೂಡ ಮಾಡಿದೆ ಸರ್, ನಾನು ಅನಾಮಯ ಲೆಟರ್ ಮಾಡಿದೆ. ನಾನು ಧರ್ಮಸ್ಥಳದಲ್ಲಿ ವೀರೇಂದ್ರ ಹೆಗಡೆಗೆ ಅನಾಮಯ ಲೆಟರ್ ಮಾಡಿದೆ. ಮಾಡಿದೆ ಸರ್, ಈ ತರ ಎಲ್ಲ ನಡೀತಾ ಇದೆ ಇಲ್ಲಿ. ಆಮೇಲೆ ಅವನು ಕೆಟ್ಟದಾಗಿ ಸೇವಾ ಪ್ರತಿನಿಧಿ ಹತ್ರ ನಡ್ಕೊಳ್ಳೋದನ್ನು ಕೂಡ ನಮಗ್ ಬಂದಿರೋ ಮೆಸೇಜ್ ಕೂಡ ನಾನು ಮತ್ತೆ ಅದನ್ನು ಲೆಟರ್ ಮಾಡಿದೆ ಸರ್. ಅದನ್ನು ಸರ್ ಅದಕ್ಕೆಲ್ಲ ಕೇರೇ ಮಾಡಲ್ಲ ಸರ್, ಅವ್ರು ಮಾಡಲ್ಲ. ಯಾರಂದ್ರೆ ವೀರೇಂದ್ರ ಹೆಗಡೆ ಅದನ್ನು ನಮ್ಮನ್ನ ನೋಡೋದು ಇಲ್ಲ, ಅವನು ಮಾಡೋದು ಇಲ್ಲ. ಅಲ್ಲ ಸರ್ LH ಮಂಜುನಾಥ್ ಇದ್ರಲ್ಲ ಸರ್, ಅವನು ಅದಕ್ಕೆ ರಿಪ್ಲೈ ಮಾಡಿದೆ ಆ ಕಡೆಯಿಂದನೇ. ಅಂದ್ರೆ ಬಂತ ಅದೇ ನಾವೇನ್ ಲೆಟರ್ ಮಾಡಿದ್ವ ಸರ್, 1-2-3 ದಿವಸದೊಳಗಡೆ ಮೀಟಿಂಗ್ ಅರೇಂಜ್ ಆಗೇ ಬಿಡ್ತದು ಆಲ್ರೆಡಿ ಅಲ್ಲಿ ಗೊತ್ತಾಗಿ. ಆವಾಗ PO ಓದ ಬಿಡಿ ಮನೆ ಕಳಿಸಿದ್ವಿ. PO ಮನೆಗೆ ಹೋದ. ಇದು ಈತ ನೋಡಿ ಡೈಲಿ ನಾನು ಸುದ್ದಿ ಮಾಡ್ತಾ ಇದೀನಲ್ಲ, ಯಾರಾದ್ರೂ ಸಂಬಂಧಪಟ್ಟವರು ಅದು ಯಾವ ತಾಲೂಕು ಯಾವ ಹಳ್ಳಿ ಅಂತ ಕೇಳ್ಕೊಂಡು ಅದನ್ನ ಸರಿಯಾಗಿ ಮಾಡ್ತಾ ಇಲ್ಲ ಅವರು. ದಿನನಿತ್ಯ ಬರೀ ಹೆಣ್ಮಕ್ಳಿಗೆ ಯಾಕೆ ಎಷ್ಟು ಹಿಂಸೆ ಕೊಡ್ತಾರೆ ನೋಡಿ. ನಾನು ಯಾರ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾನೆ, ಏನು 60 ಜನ ಬಂದಿದ್ರಂತೆ ಕಂಪ್ಲೇಂಟ್ ಕೊಡಕ್ ಹೋಗಿದ್ದಕ್ಕೆ. ಇವರು ಪಾಪ ಮಹಿಳೆಯರು 60 ಜನ ಅವ್ರ ಕಡೆಯಿಂದ ಬಂದಿದ್ರಂತೆ. ಅಷ್ಟೊಂದು ಬರೋಂಥದ್ದು ಏನಿದೆ, ಅವ್ರು ಏನ್ ಕೇಳ್ತಾ ಇದ್ರೆ ಲೆಕ್ಕ ಕೇಳ್ತಾ ಇದ್ರೆ ಕೊಟ್ಬಿಡಿ ಮುಗಿತಲ್ಲ. ಯಾಕೆ 60 ಜನ ಲೆಕ್ಕ ಕೊಡೋದಿಕ್ಕೆ ಲೆಕ್ಕ ಇದ್ರಲ್ರಿ ಸರ್ ಕೊಡೋದಿಕ್ಕೆ. ನಮ್ಮ ಸೇವಾ ಪ್ರತಿನಿಧಿನೇ ಒಬ್ರು ಬಿಟ್ರು ಸರ್ ಕೆಲಸ, ನನಗೆ ಅವ್ರಿಗೆ ಲೇಟ್ ಆಗಿ ಬಿಟ್ರು ಸರ್. ಅವ್ರಿಗೂ ಕೂಡ ಹಿಂಗೆ ತೆಗೆದ್ರು. ಅವ್ರದ್ದು ಅಮೌಂಟ್ ತುಂಬಾ ಬರೋದಿತ್ತು ಸರ್, ತುಂಬಾ ಅಮೌಂಟ್ ಬರೋದಿತ್ತು ಅವ್ರಿಗೆ. ಕೊಡಲ್ಲ ಯಾವ ಕಡೆ ಅಲ್ಲ ಸರ್, ಅವ್ರು ಕೇಳಿದ್ಕೆ ಅವ್ರು ಸ್ಟೇಷನ್ಗೆ ಹೋದ್ರೆ POಗೆ ಸ್ಟೇಷನ್ಗೆ ಒಳಗೆ ಹೋಗಕ್ಕೆ ಭಯ ಸರ್, ಭಯ ಅಲ್ಲಿ. ಪೊಲೀಸರು ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತಾನೆ ಅವನು. ಅಲ್ಲಲ್ಲ, ಪೊಲೀಸ್ನವ್ರನ್ನ ಅಡ್ಜಸ್ಟ್ ಮಾಡ್ಕೊಳಕ್ ಆಗೋದಿಲ್ಲ ಅಷ್ಟು ಸುಲಭವಾಗಿ. ಊರ್ನ ಒಬ್ಬ ಗಣ್ಯನ್ನ ಯಾರನ್ನ ಒಬ್ಬನ ಹೇಳ್ಕೊಂಡು ಹೋಗೋದು ಜೊತೆನಲ್ಲಿ ಎದ್ರಿ. ಬಟ್ ಗಣ್ಯನೇ ಕರಪ್ಟ್ ಆಗ್ಬಿಟ್ರೆ ಗಣ್ಯ ಕರೆಕ್ಟ್ ಆಗಲ್ಲ ಸರ್. ಗಣ್ಯರು ಯಾಕೆ ಕರೆಕ್ಟ್ ಆಗೋದಿಲ್ಲ ಅಂದ್ರೆ, ಈ ಊರೊಳಗಡೆ ಒಂದ್ ದೇವಸ್ಥಾನ ಕಟ್ಟಿರ್ತಾರಲ್ಲ ಸರ್, ಅದಕ್ಕೆ ಒಂದು 2 ಲಕ್ಷನೋ 3 ಲಕ್ಷನೋ ನನ್ನ ಮಕ್ಕಳು ಅಲ್ಲಿಂದ ಬಂದು ಇಲ್ಲಿ ಕೊಡೋದು, ನಮ್ಮ ದುಡ್ಡಲ್ಲೇ ಕೊಡೋದು ಮತ್ತೆ ಅವ್ರಿಗೂ ಅದ್ನವಿ. ಅವಾಗ ಗಣ್ಯರು ಏನು ಮಾಡ್ತಾರೆ, ಅಯ್ಯೋ ನಮ್ಮ ದೇವಸ್ಥಾನಕ್ಕೆ ಇಷ್ಟು ಅಮೌಂಟ್ ಕೊಟ್ಬಿಟ್ರು, ಕೆರೆಗೆ ಹೂಳೆತ್ತಿದ್ರು, ನಮ್ಮೂರಿಗೆ ನೀರಿನ ಘಟಕ ಕೊಟ್ರು. ನೀರಿನ ಘಟಕ ಪುಕ್ಷತೆ ಕೊಟ್ಟಿದ್ದೆ ನಾವೆಲ್ಲ 2 ರೂಪಾಯಿ 1 ಕ್ಯಾನ್ ನೀರ್ ತರ್ತೀವಿ ಗೌರ್ಮೆಂಟ್ ಇಂದ. ಅವನ ಹಾಕ್ತಿರ ಹತ್ರ 5 ರೂಪಾಯಿ 1 ಕ್ಯಾನ್ ನೀರು, ಅಲ್ಲಿ 3 ರೂಪಾಯಿ ಜಾಸ್ತಿ ಕೊಡ್ತಾರೆ. ಅಷ್ಟು ಬುದ್ಧಿ ಇಲ್ವಾ ಜನಕ್ಕೆ? ಹೋಗ್ಲಿ ಸರ್. ನಾನ್ ಹೇಳೋದು, ಈಗ ಅವ್ರು ನಮ್ಮ ದುಡ್ಡಲ್ಲೇ ಘಟಕ ಹಾಕಿಸ್ತಾನೆ, ನಮ್ಮ ದುಡ್ಡಲ್ಲೇನೆ ಹೂಳೆತ್ತಿಸ್ತಾನೆ. ಸತ್ಯನಾರಾಯಣ ಪೂಜೆ ಮಾಡಿದ್ರು ಸರ್. ಸತ್ಯನಾರಾಯಣ ಪೂಜೆಗೆ ಹಳ್ಳಿಯವರೆಲ್ಲರೂ ಕಾಯಿ ಅಕ್ಕಿ ಒಂದೊಂದ್ ಸಂಘದಿಂದ 100 ರೂಪಾಯಿ ಯಾಕೆ ಕೊಡ್ಬೇಕು ಒಬ್ಬೊಬ್ರು? ಸತ್ಯನಾರಾಯಣ ಪೂಜೆ ಮಾಡ್ತಾನೋ ಅವನದೇ ದುಡ್ಡಲ್ಲೇ ಮಾಡಿಸ್ಬೇಕು. ಎಷ್ಟು ಖರ್ಚಾದ್ರೂ ಅವನದೇ ದುಡ್ಡಲ್ಲಿ ಮಾಡಿಸ್ಬೇಕು. ಸಂಘದವರು ನಿಮ್ಮ ಸಂಘದಿಂದ ಎಷ್ಟು ಕೆಜಿ ಎಷ್ಟು ಪಾಕೆಟ್ ಅಕ್ಕಿ ಕೊಡಿಸ್ತೀರಾ? ನಿಮ್ಮ ಸಂಘದಿಂದ ಎಷ್ಟು ಎಣ್ಣೆ ತಿನ್ ಕೊಡಿಸ್ತೀರಾ? ಮತ್ತೆ ಅವನ್ ದುಡ್ಡು ಎಲ್ಲಿ ಬರುತ್ತೆ ಸರ್ ಅಲ್ಲದು? ಜನಗಳಿಗೆ ಬುದ್ಧಿ ಇಲ್ಲ ಸರ್. ಎಷ್ಟು ಜನ ಹಚ್ಚಿದ್ರು, ಯಾಕೆ ಯಾರು ಕೋರ್ಟ್ಗೆ ಹೋಗ್ತಾ ಇಲ್ಲ? ಕೋರ್ಟ್ಗೆ ಹೋಗೋದಕ್ಕೆ ಜನ ಭಯ ಸರ್, ಹಳ್ಳಿ ಜನಗಳಿಗೆ. ಬಟ್ ಕೋರ್ಟ್ಗೆ ಹೋದ್ರೆ ಅನ್ಯಾಯ ಅಂತ ಗೊತ್ತಾಗತ್ತಾ ಸರ್? ಅಲ್ಲಿ ಇದು RBIಗೆ ಸೇರಿಲ್ಲ ಸರ್, ಕೋರ್ಟ್ಗೆ ಏನಕ್ಕೆ ಹೋಗ್ಬೇಕು ಸರ್ ನಾವು? ಮತ್ತೆ RBI ಲೈಸೆನ್ಸ್ ಅಂತ ತೋರಿಸ್ತಾರಲ್ಲ ಅವರು, ಎಲ್ಲಿದೆ ಸರ್ ಇದು? ಮತ್ತೆ ಯಾಕೆ ಸರ್ ಸಿವಿಲ್ ಬರೋದಿಲ್ಲ? ಹೌದು ಎಲ್ಲ ಸರಿ. ಮತ್ತೆ ಈಗ ಬೇರೆ ಫೈನಾನ್ಸ್ ಅಲ್ಲೆಲ್ಲ ತಗೊಳ್ತೀವಲ್ಲ ಸರ್ ನಾವು, ಹೌದು, ಈ ಬೇರೆ ಫೈನಾನ್ಸ್ ಅಲ್ಲಿ ತಗೊಳ್ತೀವಿ, ನಾವು ಕಟ್ಟಿಲ್ಲ ಅಂದ್ರೆ ಅದು ಸಿವಿಲ್ ತೋರಿಸುತ್ತೆ ನಮಗೆ. ಮತ್ತೆ ಇನ್ನೊಂದು ಸರ್, ಮತ್ತೆ ಇದ್ರಲ್ಲಿ ಯಾಕೆ ಸರ್? ಇದ್ರಲ್ಲಿ ಏನು ಪಾನ್ ಕಾರ್ಡ್ ನಮ್ದು ಏನು ತಗೊಳ್ಳಲ್ಲ, ಅಲ್ಲಿ ಓನ್ಲಿ ನಮ್ದೊಂದು ಆಧಾರ್ ಕಾರ್ಡ್ ಅಷ್ಟೇ.
ಬೇರೆ ಏನು ತಗೊಳ್ಳೋದಿಲ್ಲ ಇವರು. ಮತ್ ಮೊನ್ನೆ ಎಲ್ಲ ಪಾಪ ಹೆಣ್ಮಕ್ಳಿಗೆ ಎದುರಿಸ್ತಾ ಇದಾರೆ ಅಂತ, ನಿಮ್ದು ಸಿಬಿಲ್ ಸ್ಕೋರ್ ಹೋಗ್ಬಿಡುತ್ತೆ, ಹೆಣ್ಮಕ್ಳು ಆಧಾರ್ ಕಾರ್ಡ್ ಬ್ಯಾನ್ ಆಗುತ್ತೆ, ಹಾ ಆಧಾರ್ ಕಾರ್ಡ್ ಬ್ಯಾನ್ ಆಗ್ಬಿಡುತ್ತೆ ಅಂತ. ಒಂದ್ ನಿಮಿಷ ಆಗ್ಲಿ ಬಿಡಿ ನೋಡೋಣ ಅಂತ ಟೈಮ್ ಬಂದು ನೋಡೋಣ ಬಿಡಿ ಆಗ್ಲಿ. ಆಗೋದಿಲ್ಲ ಸರ್, ಯಾಕೆಂದ್ರೆ ಆಲ್ಮೋಸ್ಟ್ ನಾವು 50 ಫೈನಾನ್ಸ್ ಅಲ್ಲಿ ತಗೊಂಡಿರ್ಲಿ ಸರ್, ಧರ್ಮಸ್ಥಳದ್ದು ಅದ್ರಲ್ಲಿ ತೋರ್ಸಲ್ಲ ಸರ್, ನಾವು ನೋಡಿದೀವಿ. ಯಾಕೆಂದ್ರೆ ನಾವೇ ತಗೊಳ್ತೀವಲ್ಲ ಸರ್ ಫೈನಾನ್ಸ್ ಗಳಲ್ಲಿ, ನಾವು ಕೇಳ್ತೀವಿ ಸರ್ ಇದ್ರಲ್ಲಿ ಎಷ್ಟು ಸರ್, ನಾವು ಈಗ ಎರಡು ಫೈನಾನ್ಸ್ ಅಲ್ಲಿ ಏನಾದ್ರು ತಗೊಂಡಿದೀವಿ ಸರ್, ಯಾವ್ಯಾವ ತೋರಿಸ್ತಾ ಇದೆ, ನೀವು ಧರ್ಮಸ್ಥಳದಲ್ಲಿ ಎಷ್ಟಾದ್ರೆ ಲಕ್ಷ ತಗೊಂಡಿರಿ ಮೇಡಮ್, ನಮ್ಗೇನಾದ್ರೂ ಭಯ ಇಲ್ಲ, ಯಾಕೆಂದ್ರೆ ತೋರ್ಸಲ್ಲ ಇದ್ರಲ್ಲಿ. ಇದು ಇದೆ ಸರ್, ಸಿವಿಲ್ ಬರೋದಿಲ್ಲ ಸರ್ ಇದ್ರಲ್ಲೇನು. ಜನಗಳು ಯಾರು ಆಲ್ಮೋಸ್ಟ್ ನನಗೆ ಗೊತ್ತಿರಂಗೆ ಒಂದು ಏರಿಯಾದಲ್ಲಿ ಸರ್, ನನ್ನ ಏರಿಯಾದಲ್ಲಿ ಅದೇ ಊರಿನ ನಾನು ರಿಕವರಿಗೆ ಹೋಗ್ತಾ ಇದ್ದೆ ಸರ್, 15 ಸಂಘ ಕಟ್ಟಲಿಲ್ಲ ಸರ್, 15 ಸಂಘನೂ ಅವ್ನ ಕೈಲಿ ಅಲ್ಲಾಡ್ಸಕ್ ಹೋಗ್ಲಿಲ್ಲ. 2012 2013ರಿಂದ ಬಿಟ್ರು ಸರ್ ಅವರು. ಅವ್ರು ನಿವತ್ತಿನೂ ಅವ್ನ ಕೈಲಿ ಮುಟ್ಟಕ್ ಹೋಗ್ಲಿಲ್ಲ, ಅವ್ರನ್ನ ಅಲ್ಲಿ ಟಚ್ ಮಾಡಕ್ ಹೋಗ್ಲಿಲ್ಲ, ಅವ್ರನ್ನ ಯಾರನ್ನು ಏನ್ ಮಾಡಕ್ ಆಗ್ಲಿಲ್ಲ. ಅವ್ರು ಏನಾದ್ರು ಇವ್ರ ಮೇಲೆ ಕೇಸ್ ಹಾಕ್ಬೋದಾ? ಅವ್ರು ಹಾಕ್ಬೋದು ಸರ್, ಈಗ ಯಾಕೆಂದ್ರೆ ಈಗ ನಮಗೆ ಬಂದು ಏನಾಡಿಕೊಂಡು ಟಾರ್ಚರ್ ಕೊಡ್ತಾರೆ ಅಂತ ಅವ್ರ ಕೇಸ್ ಹಾಕ್ಬೋದು. ಆದ್ರೆ ಕಟ್ಟಿಲ್ಲ ಅಂತ ಇವ್ರು PO ಕೇಸ್ ಇವ್ರು ಹಾಕೋದಿಲ್ಲ ಸರ್, ಇವ್ರು ಹಾಕೋದಿಲ್ಲ. ಯಾಕೆ ಹಾಕಕ್ ಬರೋದಿಲ್ಲ ಅಲ್ಲಿ. ಸ್ಟೇಷನ್ಗೆ ಹೋದ್ರೆ ನಮ್ಮನ್ನೇ ಬೈದ್ ಕಳಿಸ್ತಾರೆ ಸರ್. ಈಗ ವರ್ಕ್ ಮಾಡ್ತಾ ಇದೀವಿ ಸರ್ ನಾವು, ಈಗ ಸದಸ್ಯರ ಮೇಲೆ ನಾವು ಗಲಾಟೆ ಮಾಡ್ಕೊಂಡ್ವಿ, ಗಲಾಟೆ ಮಾಡ್ಕೊಂಡು ನಾವು ಸ್ಟೇಷನ್ ಅವ್ರು ಬಂದು ಕಂಪ್ಲೇಂಟ್ ಕೊಟ್ರು ನಮ್ಮ ಮೇಲೆ. ಈಗ ಅವಾಗ PO ಬರೋದಿಲ್ಲ ಸರ್ ಅಲ್ಲಿ ಅದು ಕ್ಲಿಯರ್ ಮಾಡ್ತಾರೆ ಸರ್ ಅವರು. ಏನ್ ಮಾಡ್ತಾರೆ, PO ಬರೋದಿಲ್ಲ, ಏನೋ ಒಬ್ಬ ಕೃಷಿ ಅಧಿಕಾರಿನೋ ಇಲ್ಲ ಸ್ವಲ್ಪ ಸ್ಟ್ರಾಂಗ್ ಇರೋ ಸೇವಾ ಪ್ರತಿನಿಧಿನ ಮುಂದಕ್ಕೆ ಬಿಟ್ಬಿಡ್ತಾರ ಅಲ್ಲಿ. ಕಳ್ಸೋದೇ ನಮ್ಮನ್ನ ಸರ್ ಅಲ್ಲಿ ಸ್ಟೇಷನ್ ಒಳಗಡೆ, ಅವ್ರು ಮಾತ್ರ ಎಂಟ್ರಿ ಆಗೋದಿಲ್ಲ ಅಲ್ಲಿ. ಆಮೇಲೆ ಅವರು 1 ವರ್ಷಕ್ಕೊಬ್ರು ಚೇಂಜಸ್ ಆಗ್ತಾರೆ ಸರ್ ಅವರು. ಚೇಂಜ್ ಆಗ್ತಿರ್ತಾರೆ. ಅವ್ರು ಯಾರನ್ನು ಇಲ್ಲಿ ಪರ್ಮನೆಂಟ್ ಇಲ್ಲ. ಕಂಪ್ಲೇಂಟ್ ಕೊಡಕ್ ಹೋದ್ರೆ 50-60 ಜನ ಇಮಿಡಿಯೇಟ್ ಆಗಿ ಹೆಂಗ್ ಹೊಂದಿಸ್ತಾರೆ ಇವರೆಲ್ಲ? ಬಸ್ ಮಾಡ್ಕೊಂಡ್ ಬಂದ್ಬಿಡ್ತಾರಂತಲ್ಲ. ಈಗ ಮೊನ್ನೆ ಈಗ ಹಳ್ಳಿ ಸರ್, ಈಗ ಒಬ್ಬ ಸೇವಾ ಪ್ರತಿನಿಧಿಗೆ ಹೇಳಿರ್ತಾರೆ, ಈಗ ಹಳ್ಳಿಯಲ್ಲಿ ಹೆಂಗಾಗ್ಬಿಡುತ್ತೆ ಅಂದ್ರೆ, ಈಗ ನಾನ್ ಹೇಳಿದೆ ಅಂದ್ರೆ ನನ್ ಮಾತು ಅವ್ರಿಗೆ ಒಂಥರ ಬೆಲ್ಲ ಇದ್ದಂಗೆ. ನನ್ನೂರು ಅವಳು ಎಲ್ಲ ಸರಿ ಹೇಳ್ತಾಳೆ, ಇವಳು ಹೇಳೋದೇ ಕರೆಕ್ಟು ಸರ್. ಜನ ಈಗ ಬುದ್ಧಿವಂತರಾಗ್ತಾ ಇದ್ದಾರೆ. ಈಗಲೂ ಇಲ್ಲ ಸರ್, ನನಗೆ ತಿಳಿದ ಮಟ್ಟಿಗಂತೂ ಜನ ಆಲ್ಮೋಸ್ಟ್ ಬುದ್ಧಿವಂತರಾಗಿಲ್ಲ. ಯಾಕೆಂದ್ರೆ ಹಂಗ್ ಬುದ್ಧಿವಂತರಾಗಿದ್ರೆ ಇಷ್ಟೊತ್ತಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡ್ಕೊಂಡು ಸ್ಟಾಪ್ ಆಯ್ತದು. ಈ ನಮ್ಮ ಕಡೆ ಎಲ್ಲ ಯಾಕೆ ಸರ್ ಸ್ಟಾಪ್ ಆಗ್ತಾ ಇಲ್ಲ? ಚಿತ್ರದುರ್ಗ ಜಿಲ್ಲೆಯಲ್ಲೆಲ್ಲ ಈಗ ಆರಂಭ ಆಗಿದೆ ಮೇಡಮ್ ಸರ್. ಚಿತ್ರದುರ್ಗ ಜಿಲ್ಲೆಯಲ್ಲಿ ಮಾತ್ರ ಆರಂಭ ಆಗಿಲ್ಲ ಸರ್, ಯಾಕೆಂದ್ರೆ ಈ ನಮ್ಮ ಚಿತ್ರದುರ್ಗ ಜಿಲ್ಲೆವಷ್ಟು ವರಿಷ್ಠ ಜನ ಎಲ್ಲೂ ಇಲ್ಲ ಅಂತ ನನಗೆ ತಿಳಿದ ಮಟ್ಟಿಗೆ ಸರ್. ನಾನೇ ಸರ್, ಇಲ್ಲಿ ಎಲ್ಲ ಚಿತ್ರದುರ್ಗ ಅಂದ್ರೆ 1-2 ಊರಲ್ಲಿ ಆಗಿದೆ ಸರ್, ನನ್ನ ಪಕ್ಕದ ಊರಲ್ಲಿ ಆಗಿದೆ. ಆಲರಾಮೇಶ್ವರ ಸರ್, ಹೊಸದುರ್ಗ ಕಡೆ, ಅಲ್ಲಿ ಒಂದು ಊರಲ್ಲಿ ಸರ್ 10 ಸಂಘದವರು ₹1 ಇವತ್ತಿನವರೆಗೂ ಕಟ್ಟಿಲ್ಲ ಸರ್. ಈಗ 4-5 ತಿಂಗಳಾಯ್ತು ಸರ್ ಅವರು. ಈಗ ಕಟ್ಟಿಲ್ವಲ್ಲ, ಇವ್ರುಗಳ ಮೇಲೆ PO ಆಗಿರ್ಬೋದು, ಧರ್ಮಸ್ಥಳ ಸಂಘದವರು ಆಗಿರ್ಬೋದು, ಕೇಸ್ ಹಾಕಕ್ ಆಗದೇ ಇಲ್ವಾ? ಆಗೋದಿಲ್ಲ ಸರ್, ಆಗೋದಿಲ್ಲ, ಹಾಕಕ್ಕೆ ಬರೋದಿಲ್ಲ ಸರ್. ಹೇಗೆ ಹೇಳ್ತೀರಾ? ಸೇರ್ಬೇಕಾಗಿತ್ತಲ್ಲ ಸರ್ ಮತ್ತೆ ಅದು. ಮತ್ತೆ ಈಗ ಆಯ್ತು ಸರ್, ಈಗ ಅಷ್ಟು ಸಂಘಗಳೆಲ್ಲ ನಿಂತೋಗಿತ್ತಲ್ಲ, ಮತ್ತೆ ಅವ್ರ ಹತ್ರ ಯಾಕೆ ಸರ್ ಕೇಸ್ ಹಾಕಕ್ಕೆ ಆಗ್ಲಿಲ್ಲ ಇವರು? ನನಗೆ ಗೊತ್ತಿರೋದು ಒಟ್ಟಾರೆ ಒಂದು ಊರಲ್ಲಿ ಸರ್, ನಾನೇ ಹೋಗಿರೋದು ರಿಕವರಿಗೆ ಆ ಊರಿಗೆ.